ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್, ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡಿ. ಆಯ್ತು, ಕೊಡಿ. ನೀವು ಸ್ಪಷ್ಟನೆ ಕೊಡಿ. ಈಗ ಇದು ನಾವು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಇದೇ ಸ್ಪಷ್ಟನೆ ನಮ್ದು. ಏನು ಹೇಳಿ ಸರ್? ಉದ್ದೇಶಪೂರ್ವಕವಾಗಿ ಅವ್ರೇನು ಮಾಡಿರಲ್ಲ, ಅಕಸ್ಮಾತ್ ಅವ್ರು ಮರೆತು ಹೋಗಿರ್ಬೋದು ಅಂತ. ಅದೇನೋ ವ್ಯತ್ಯಾಸ ಆಗಿದೆ. ಈಗ ಅವರು ರೈತರು ಕ್ಷಮಾಪಣೆ ಕೇಳ್ತಾರ ಸರ್? ಕೇಳ್ತಾರೆ. ನೀವು ಉಸ್ತುವಾರಿ ಸಚಿವರಲ್ಲ ಸರ್? ಏನ್ ಮಾಡಕ್ಕಾಗುತ್ತೆ ಈಗ ಸರ್, ನೀವು ಉಸ್ತುವಾರಿ ಸಚಿವರು ಸರ್. ಈಗ ನೀವ್ ಹೇಳ್ತಿದ್ದಾರೆ ಮರ್ತು ಹೋಗಿದ್ರು ಅಂತ. ಈಗ ವಿಡಿಯೋ ಪರಿಶೀಲನೆ ಮಾಡಿದಾಗ ತಮಗೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಅವರು ಬೇಕಂತಾನೆ ಉದ್ದೇಶಪೂರ್ವಕ ಬಿಸಾಕಿದ್ರೆ ನಾವು ಕಾರ್ಯಕ್ರಮಗಳು ಭಾಗವಹಿಸ್ತೀವಿ. ಜನಜಂಗುಳಿದ್ರೆ ನಾವು ಯಾರು ಕೊಟ್ಟು ಮರ್ತ್ಬಿಟ್ಟು ಹೋಗ್ತೀವಿ ಸರ್. ಅದನ್ನ ಉದ್ದೇಶಪೂರ್ವಕ ಕಸಪಟ್ಟಿ ಬಿಸಾಕ ಒಂದು 3-4 ಮನವಿನ ಹಿಂಗಾದ್ರೆ ಸರ್, ಜನತಾ ದರ್ಶನ ಅಂತ ಮಾಡ್ತಿರಲ್ಲ, ಸಾವಿರಾರು ಅರ್ಜಿ ಬರುತ್ತಲ್ಲ, ಅದು ಫೇಕ ಸರ್. ಹಂಗಾರೆ ಅದನ್ನು ಈಸಿ ಹಂಗೆ ಇಟ್ಬಿಟ್ಟು ಸುಮ್ಮನೆ ಹೊಟ್ಟೋಗ್ತಾರೆ. ವಾದ ಬೇಡ, ಅವ್ರು ಎಷ್ಟೊಂದು ಮರ್ತ್ಬಿಟ್ಟು ಹೋಗಿರ್ಬೋದು. ಅವ್ರು ತಿಳಿಸ್ತೀವಿ, ವಿಚಾರ ತಿಳಿಸ್ತೀವಿ. ಹಿಂಗಾಗಿದೆ, ಅವ್ರು ಪತ್ರ ಕೊಟ್ಟಿದ್ದಾರೆ. ಆಯ್ತು ಸರ್. ಈಗ ನಾವು ನಿಮ್ಮನ್ನ ಕೇಳೋದು ಒಂದೇ ಒಂದು ಸರ್. ಈಗ ನೀವು ವಿಡಿಯೋ ಪರಿಶೀಲನೆ ಮಾಡಿ ಅದರಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಇಟ್ಟಿದ್ರೆ ಅವರು ಕ್ಷಮಾಪಣೆ ಕೇಳ್ತಾರ ಸರ್? ನೋಡೋಣ, ಕೊಡಿ. ನಾವು ಪ್ರತಿಭಟನೆ ಮಾಡ್ತೀವಿ. ಯಾರು ವ್ಯವಹರಿಸಿರ್ತಾರೆ ಅದನ್ನ ಪೇಪರ್ನ ಕೊಟ್ಟಿರ್ತಾರೆ ಸರ್ ಪಿಎಗೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಕೊಟ್ಟಿದ್ದಾರೆ? ನಿಮ್ ಪಿ ಏನೋ ರೈತರಿಂದ ಕಷ್ಟಪಟ್ಟು ಎಟ್ಟದಾಗ ರೈತರ ಮೇಲೆ ಅಸಡ್ಡೆ ಮಾಡಿದಾಗ ಸರ್, ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡಿ. ಆಯ್ತು, ಕೊಡಿ. ನೀವು ಸ್ಪಷ್ಟನೆ ಕೊಡಿ. ಈಗ ಇದು ನಾವು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಇದೇ ಸ್ಪಷ್ಟನೆ ನಮ್ದು. ಏನು ಹೇಳಿ ಸರ್? ಉದ್ದೇಶಪೂರ್ವಕವಾಗಿ ಅವ್ರೇನು ಮಾಡಿರಲ್ಲ, ಅಕಸ್ಮಾತ್ ಅವ್ರು ಮರೆತು ಹೋಗಿರ್ಬೋದು ಅಂತ. ಅದೇನೋ ವ್ಯತ್ಯಾಸ ಆಗಿದೆ. ಈಗ ಅವರು ರೈತರು ಕ್ಷಮಾಪಣೆ ಕೇಳ್ತಾರ ಸರ್? ಕೇಳ್ತಾರೆ. ನೀವು ಉಸ್ತುವಾರಿ ಸಚಿವರಲ್ಲ ಸರ್? ಏನ್ ಮಾಡಕ್ಕಾಗುತ್ತೆ ಈಗ ಸರ್, ನೀವು ಉಸ್ತುವಾರಿ ಸಚಿವರು ಸರ್. ಈಗ ನೀವ್ ಹೇಳ್ತಿದ್ದಾರೆ ಮರ್ತು ಹೋಗಿದ್ರು ಅಂತ. ಈಗ ವಿಡಿಯೋ ಪರಿಶೀಲನೆ ಮಾಡಿದಾಗ ತಮಗೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಅವರು ಬೇಕಂತಾನೆ ಉದ್ದೇಶಪೂರ್ವಕ ಬಿಸಾಕಿದ್ರೆ ನಾವು ಕಾರ್ಯಕ್ರಮಗಳು ಭಾಗವಹಿಸ್ತೀವಿ. ಜನಜಂಗುಳಿದ್ರೆ ನಾವು ಯಾರು ಕೊಟ್ಟು ಮರ್ತ್ಬಿಟ್ಟು ಹೋಗ್ತೀವಿ ಸರ್. ಅದನ್ನ ಉದ್ದೇಶಪೂರ್ವಕ ಕಸಪಟ್ಟಿ ಬಿಸಾಕ ಒಂದು 3-4 ಮನವಿನ ಹಿಂಗಾದ್ರೆ ಸರ್, ಜನತಾ ದರ್ಶನ ಅಂತ ಮಾಡ್ತಿರಲ್ಲ, ಸಾವಿರಾರು ಅರ್ಜಿ ಬರುತ್ತಲ್ಲ, ಅದು ಫೇಕ ಸರ್. ಹಂಗಾರೆ ಅದನ್ನು ಈಸಿ ಹಂಗೆ ಇಟ್ಬಿಟ್ಟು ಸುಮ್ಮನೆ ಹೊಟ್ಟೋಗ್ತಾರೆ. ವಾದ ಬೇಡ, ಅವ್ರು ಎಷ್ಟೊಂದು ಮರ್ತ್ಬಿಟ್ಟು ಹೋಗಿರ್ಬೋದು. ಅವ್ರು ತಿಳಿಸ್ತೀವಿ, ವಿಚಾರ ತಿಳಿಸ್ತೀವಿ. ಹಿಂಗಾಗಿದೆ, ಅವ್ರ ಪತ್ರ ಕೊಟ್ಟಿದ್ದಾರೆ. ಆಯ್ತು ಸರ್. ಈಗ ನಾವು ನಿಮ್ಮನ್ನ ಕೇಳೋದು ಒಂದೇ ಒಂದು ಸರ್. ಈಗ ನೀವು ವಿಡಿಯೋ ಪರಿಶೀಲನೆ ಮಾಡಿ ಅದರಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಇಟ್ಟಿದ್ರೆ ಅವರು ಕ್ಷಮಾಪಣೆ ಕೇಳ್ತಾರ ಸರ್? ನೋಡೋಣ, ಕೊಡಿ. ನಾವು ಪ್ರತಿಭಟನೆ ಮಾಡ್ತೀವಿ. ಯಾರು ವ್ಯವಹರಿಸಿರ್ತಾರೆ ಅದನ್ನ ಪೇಪರ್ನ ಕೊಟ್ಟಿರ್ತಾರೆ ಸರ್ ಪಿಎಗೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಕೊಟ್ಟಿದ್ದಾರೆ? ನಿಮ್ ಪಿ ಏನೋ ರೈತರಿಂದ ಕಷ್ಟಪಟ್ಟು ಎಟ್ಟದಾಗ ರೈತರ ಮೇಲೆ ಅಸಡ್ಡೆ ಮಾಡಿದಾಗ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.